ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ನಮಸ್ತೆ. ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್, ತುಮಕೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಂಜುಳಾ ಅಂತ. ಓಕೆ ಮಂಜುಳಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಿತ್ತು, ಜಾಬ್ ಬಗ್ಗೆ. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಮೇಡಮ್, 25/4/99. ಓಕೆ. ಬೆಳಗ್ಗೆ 10:30. ಯಾವ ಊರಲ್ಲಿ ಹುಟ್ಟಿರೋದು? ಅಣ್ಣನಹಳ್ಳಿ. ಓಕೆ, ಗುರುಜೊಟ್ಟಿಗೆ ಮಾತಾಡಿ ಜಾಬ್ ವಿಚಾರದ ಬಗ್ಗೆ ಕೇಳಬೇಕು. ಯಾವುದು ಇದು, ತುಮಕೂರಲ್ಲಿ ಬರುತ್ತಾ? ಹೌದು ಸರ್, ಗುಬ್ಬಿ ತಾಲೂಕು, ನಿಟ್ಟೂರು ಹೋಬಳಿ. ಗುಬ್ಬಿ. ಯಾಕಂದ್ರೆ ನೀವು ಹೇಳ್ತಕ್ಕಂಥ ವಿಲೇಜ್ ಲೆವೆಲ್ ಇಲ್ಲ, ಹೋಬಳಿ ಲೆವೆಲ್ವರೆಗೂ ಕೊಟ್ಟಿರ್ತಾರೆ GPS ಅಲ್ಲಿ. ಗುಬ್ಬಿ ಹಾಕ್ಕೊಂಡಿದ್ದೀನಿ. ಗುಬ್ಬಿಯಿಂದ ಎಷ್ಟು ಕಿಲೋಮೀಟ್ರು? ಗುಬ್ಬಿಯಿಂದ 15 ಕಿಲೋಮೀಟರ್. ಸರಿ, ಹಾಕೋಬೋದು. ಸೊ ಜಸ್ಟ್ ಎಜುಕೇಷನ್ ಮುಗಿಸಿದ್ರಾ? ಎಜುಕೇಶನ್ ಕಂಪ್ಲೀಟ್ ಆಗಿದೆ ಸರ್. ನಾನು ಗೌರ್ಮೆಂಟ್ ಜಾಬ್ ಯಾವ್ದಾದ್ರು ಟ್ರೈ ಮಾಡ್ತಿದ್ದೀನಿ, ಆಗುತ್ತೆ ಸರ್. ಓಕೆ. ಜಾಬ್, ಬಿಸ್ನೆಸ್, ಫೈನಾನ್ಸಲ್ಲಿ ಗೌರ್ಮೆಂಟ್ ಜಾಬ್ಗೆ ಭಾಳ ಇಂಪಾರ್ಟೆಂಟ್ ಆಗಿರತಕ್ಕಂಥ 3 ಮನೆಗಳು, 9ನೇ ಮನೆ, 10ನೇ ಮನೆ, 11ನೇ ಮನೆ, ಯಾವುದಾದ್ರು ಒಂದು ಗ್ರಹ ಸೂಚನೆ ಮಾಡಬೇಕು. ಇಲ್ಲಿ ಕೇತು ಸೂಚನೆ ಮಾಡ್ತಾಯಿಲ್ಲ, 8. ಶುಕ್ರ ಸೂಚನೆ ಮಾಡ್ತಾ ಇಲ್ಲ, 12ನೇ ಮನೆ. ಸೂರ್ಯ ಸೂಚನೆ ಮಾಡ್ತಾಯಿದೆ, ಎಸ್, ಆದರೆ ಅದಕ್ಕೆ ಪವರ್ ಇಲ್ಲ, 0 ಪವರ್ ಕಮ್ಮಿ ಆಗ್ಬಿಟ್ಟಿದೆ. ಅದು ಪವರ್ ಕೊಡುತ್ತೆ ಅಂದರೆ ಎಲ್ಲೂ ಕೂಡ ಅದು ರಿಪೀಟ್ ಆಗಿಲ್ಲ, ಎಲ್ಲೂ ಬಂದಿಲ್ಲ. ಅವನ ಹತ್ರ ಇದೆ, ಯಾರಿಗೂ ಕೈಲಿಗೂ ಕೊಟ್ಟಿಲ್ಲ, ಹ್ಯಾಂಡ್ ಓವರ್ ಮಾಡಿಲ್ಲ. ಹಾಗೆ ಇನ್ನು ಚಂದ್ರ ಇಲ್ಲ, ಇದು ಇಲ್ಲ, ಇದು ಇಲ್ಲ. ಓಕೆ, ಗುರು ಇದೆ. ಓಕೆ. ಸೊ ಅಂಡರ್ಗ್ರೌಂಡಲ್ಲಿ ಕೆಲವು ಗ್ರಹಗಳು ಸ್ವಲ್ಪ ಸೂಚನೆ ಮಾಡ್ತಾ ಇದ್ದಾವೆ, 3 ಗ್ರಹಗಳು ಸೂಚನೆ ಮಾಡ್ತಾ ಇದ್ದಾವೆ. ಇವರಿಗೆ ಗೌರ್ಮೆಂಟ್ ಕೆಲಸ ಸಿಗ್ತಕ್ಕಂಥ ಚಾನ್ಸಸ್ಸು ತುಂಬಾ ಸ್ಟ್ರಾಂಗ್ ಆಗಿದೆ. ಇದು ಯೋಗ, ಜಾತಕದಲ್ಲಿ ಇರ್ತಕ್ಕಂಥ ಯೋಗ, ಶ್ರಮ ಎಲ್ಲ ಪಡ್ತಾರೆ. ಇನ್ನು ಟೈಮಿಂಗಿಗೆ ಬರಬೇಕು. ಟೈಮಿಂಗ್ ಅಂದರೆ ದಶಾಭುಕ್ತಿ, ಅಂತರ್ಭುಕ್ತಿ. ಸೂರ್ಯನಲ್ಲಿ ಮಧ್ಯದಲ್ಲಿ 8 ಬಂದಾಗ ಹತ್ತಿರದಲ್ಲಿ ಬಂದು ಹೋಗುತ್ತೆ. 8 ಅಂತಂದರೆ ಅಬ್ಸ್ಟಕಲ್ಸ್ ಅಂತ ಕರಿತೀವಿ. 8ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೂರ್ಯ ಇರ್ತಕ್ಕಂಥ ನಕ್ಷತ್ರ 8ನೇ ಮನೆ. ಕೇತುವಿಂದ ಸಮಸ್ಯೆ ಆಗ್ತಾಯಿದೆ. ಮೊದಲು ಇವರು ಕೇತುಗೆ ಅಡ್ರೆಸ್ ಮಾಡ್ಕೋಬೇಕು. ಕೇತುಗೆ ಅಡ್ರೆಸ್ ಮಾಡ್ಕೋಬೇಕು ಅಂತಂದರೆ ಏನು, ಅದಕ್ಕೆ ಶಾಂತಿ ಮಾಡೋಕ್ಕೆ ಹೋಗಬಾರ್ದು. ತುಂಬ ಜನ ಏನು ಥಿಂಕ್ ಮಾಡ್ತಾರೆ ಅಂತಂದರೆ, ಗ್ರಹ ವಿಚಾರದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕೆ ಶಾಂತಿ ಮಾಡೋಕ್ಕೆ ಹೋಗ್ತಾರೆ. ಅದನ್ನು ಕಳಿಸ್ಬೇಕು. ದೇ ಶುಡ್ ನಾಟ್ ಕಮ್ ನಿಯರ್ ಅಸ್. ಹಾಗೆ ಈಗ ಒಂದು ನಾಯಿ ಒಂದು ಸತಿ ನಿಮಗೆ ಕಚ್ಚಿರುತ್ತೆ, ಅದಕ್ಕೆ ನೀವು ಬಿಸ್ಕೆಟ್ ಹಾಕಕ್ಕೆ ಹೋಗ್ತೀರಾ, ಓಡಿಸ್ತೀರಾ? ಓಡಿಸ್ತೀವಿ. ಸಿಂಪಲ್ ಅಷ್ಟೇ. ಗ್ರಹಗಳು ಅಷ್ಟೇ, ಇಷ್ಟೇ, ಬೇರೆ ಏನೂ ಇಲ್ಲ. ಒಂದೇ ಒಂದು ಕ್ವಶನ್ ಕೇಳಿದಕ್ಕೆ ಆನ್ಸರ್ ಬಂದ್ಬಿಡ್ತು. ಸೊ ತುಂಬ ಜನ ಈ ಅರ್ಚಕರು ಮತ್ತು ಜ್ಯೋತಿಷರು ಕೆಟ್ಟ ಗ್ರಹಕ್ಕೆ ಶಾಂತಿ ಮಾಡೋಕ್ಕೆ ಹೋಗ್ತಾರೆ. ಅವ್ನು ಕರೆಸಿ ಆರತಿ ಮಾಡಿ ಅದು ಮಾಡೋದು ಯಾವ್ದು ಚೆನ್ನಾಗಿದೆ ಅದಕ್ಕೆ ಮಾಡಿ, ಇಟ್ ಎನ್ಹ್ಯಾನ್ಸಸ್. ಈ ಸೀಕ್ರೆಟ್ಸ್ ಗೊತ್ತಿಲ್ಲದೇ ತುಂಬ ಟ್ರಬಲ್ಗೆ ಸಿಗಾಕೊಳ್ತಾ ಇರ್ತಕ್ಕಂಥ ಜನಗಳಿದ್ದಾರೆ. ತುಂಬ ಜನಕ್ಕೆ ಈ ಸೀಕ್ರೆಟ್ಸ್ ಗೊತ್ತಿಲ್ಲ. ಕೆಟ್ಟವ್ರನ್ನ ದೂರ ತಳ್ಳಿಬಿಡ್ಬೇಕು. ತಳ್ಳೋದು ಅಂದರೆ ದೂರ ಹಾಕೋದೇನು ಅಂತಂದ್ರೇನು, ಅಲ್ಲಿ ನಾವು ಓಡಿಸ್ಬಿಡ್ಬೇಕು ಅವ್ರಿಗೆ ಕೊಟ್ಟು. ನಮ್ಮಲ್ಲಿರ್ತಕ್ಕಂಥ ಯಾವುದು ಆ ಗ್ರಹದ ಕಾಳುಗಳಿರುತ್ತೋ, ಬಟ್ಟೆ ಇರುತ್ತೋ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳಿರುತ್ತೋ ಅದನ್ನು ಕೊಟ್ಬಿಡ್ಬೇಕು. ಕೇತುಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಧಾನ್ಯ ಹುರುಳಿಕಾಳು. ಹಾಗೆ ಕೇತುಗೆ ಬಾಳೆಹಣ್ಣು ಭಾಳ ವಿಶೇಷ. ಬಾಳೆಹಣ್ಣನ್ನು ತ್ಯಜಿಸಿದ್ರೆ ಒಳ್ಳೇದು. ಇವರು ಹೆಚ್ಚಾಗಿ ಸೇವನೆ ಮಾಡಬಾರ್ದು. ಸೊ ಆ ಗ್ರಹದ ಒಳಗಡೆ ಹಾಕೋಬಾರ್ದು, ಆಚೆ. ಬಾಳೆಹಣ್ಣ ಬೇಕಾದ್ರೆ ಎಲ್ಲರಿಗೂ ಪ್ರಸಾದದ ರೂಪದಲ್ಲಿ ಕೊಟ್ಬಿಡ್ಬೇಕು. ಆವಾಗ ಇಲ್ಲಿ ಕೇತು ತುಂಬ ಸ್ಟ್ರಾಂಗ್ ಆಗಿ ಹೆಲ್ಪ್ ಆಗುತ್ತೆ. ಇದು ಫಸ್ಟು ದಶಾದಲ್ಲಿ ಬಿಗ್ ಬಾಸ್ನ ಸರಿ ಮಾಡ್ಕೊಳ್ತಾ ಇರೋದು. ಆಮೇಲೆ ಬಿಗ್ ಬಾಸ್ ಕೊನೆಯಲ್ಲಿರ್ತಕ್ಕಂಥವನು 10, 8, 9 ಅದು ಯಾವ ಗ್ರಹ ಅಂದರೆ ಶನಿ ಗ್ರಹ ಇರೋದ್ರಿಂದ 3 ಸತಿ ಅವನು ಪವರ್ ಬಂದಿರೋದ್ರಿಂದ ಇವರಿಗೆ ಬಲಗೈ ಮಧ್ಯದ ಬೆರಳಿಗೆ ಬ್ಲೂ ಸಫೈರ್ ಹಾಕಬೇಕು. ಬ್ಲೂ ಸಫೈರ್ ಹಾಕಿದಾಗ ಸಕ್ಸಸ್ ಗ್ಯಾರಂಟಿ ಸಿಗುತ್ತೆ. ಬ್ಲೂ ಸಫೈರ್. ಸೊ ಒಂದು ದಾನ, ಒಂದು ಮಾಡ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಟೈಮ್ ತುಂಬ ಚೆನ್ನಾಗಿದೆ. ಯಾಕಂದರೆ ಟೈಮ್ ನಾವು ನೆಕ್ಸ್ಟು ಸಣ್ಣ ಬಾಸ್ಗೆ ಹೋಗ್ತೀವಿ, ಬಿಗ್ ಬಾಸಿಂದ ಸ್ಮಾಲ್ ಬಾಸ್ಗೆ ಹೋಗ್ತೀವಿ. ಸ್ಮಾಲ್ ಬುಧ ಅವರು ಕೂಡ 10 ತೋರಿಸ್ತಾ ಇದ್ದಾರೆ. ಎಲ್ಲ 3ರಲ್ಲೂ 10 ಇದೆ, ತುಂಬ ಪ್ರಶಸ್ತವಾಗಿದೆ. ಆದರೆ 8 ಬ್ಲಾಕ್ ಮಾಡ್ತಾ ಇರೋದ್ರಿಂದ ಅದನ್ನು ರೆಡಿ ಮಾಡಿಕೊಂಡು ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಉಂಗುರ ಹಾಕ್ಕೊಂಡ್ರೆ ಇಲ್ಲಿ ಕರೆಕ್ಟ್ ಆಗಿಬಿಡುತ್ತೆ. ಹಾಗೆ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಶನಿಯ ಪ್ರಭಾವ ಬುಧನಲ್ಲೂ ಕೂಡ ಇಲ್ಲಿ ಬಂದಿದೆ ನೋಡಿ, ಸೇಮ್. ಅಲ್ಲೂ ಬಂದಿದೆ, ಇಲ್ಲೂ ಬಂದಿದೆ. ನಾವು 2 ಕಡೆನೂ ಶನಿ ಪ್ರಭಾವ ಇದೆ. ಸೊ ಆ ಕಾರಣದಿಂದನೇ ನಾನು ಸ್ಯಾಟ್ರನ್ ರಿಂಗ್ ಭಾಳ ಒಳ್ಳೆಯದು.
ಇದನ್ನು ಹೋಗ್ಬಿಟ್ಟು ಯಾರಿಗಾರು ಅಲ್ಲಿ ಕಾಂಪೌಂಡರ್ಗೆ ಹೇಳ್ಬಿಟ್ರೆ ಶನಿದು ಹಾಕೋತೀರಾ ಎದುರಿಸಿಟ್ಬಿಡ್ತಾರೆ. ಇಲ್ಲಿ ನಾವು ಒಳ್ಳೇದು ಹೇಳಿರ್ತೀವಿ, ಕಾರಣನೂ ತಿಳಿಸಿರ್ತೀವಿ. ಈ ತುಂಬ ಅತಿಯಾಗಿ ಏನೂ ಹೇಳೋದೇ ಇಲ್ಲ, ಬರೀ ದೋಷ ಹೇಳ್ತಾರೆ. ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂದರೆ ಸಬ್ಜೆಕ್ಟೇ ಮಾತಾಡೋಲ್ಲ. ಅಂದರೆ ಅವರೆಲ್ಲ ವಾಗ್ಮಿಗಳು. ವಾಗ್ಮಿ ಅಂದರೆ ಗೊತ್ತಲ್ಲ, ಸೂಪರಾಗಿ ಮಾತಾಡ್ತಾರೆ. ಜ್ಯೋತಿಷ್ಯದಲ್ಲಿ ಕಳ್ಳ ಜ್ಯೋತಿಷ್ಯರಲ್ಲಿ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಏನಂತಾರೆ ಒಂದು ಕ್ಯಾರೆಕ್ಟರ್ ಅಂತಂದರೆ ಒಳ್ಳೆ ವಾಗ್ಮಿ. ಕಳ್ಳ ಜ್ಯೋತಿಷ್ಯರು, ಕಪಟರು, ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು, ಈ ದೋಷ ಹೆದರ್ಸೋದು ಮಾಡೋದೆಲ್ಲ ಒಳ್ಳೆ ವಾಗ್ಮಿಗಳು. ಅವ್ರು ಹೆಂಗೆ ಹೇಳ್ತಾರೆ ಅಂದರೆ ಇದು ಮಾಡಿಲ್ಲ ಅಂದರೆ ನೋಡಿ ಸರ್ವ ನಾಶ ಆಗಿಬಿಡುತ್ತೆ ನಿಮ್ಮ ಮನೆ ಅಂದ್ಬಿಟ್ರೆ ಏನಾಗುತ್ತೆ ಅವಾಗ? ಎಂಥವ್ರಿಗೂ ವಿಚಲಿತ ಆಗ್ತಾರೆ. ಈ ವಾಗ್ಮಿಗೆ ಕಾರಕನೇ ಬುಧ. ಬುಧ ಇಸ್ ದಿ ಪ್ಲಾನೆಟ್ ಆಫ್ ಕನ್ನಿಂಗ್ನೆಸ್. ಸೊ ಕನ್ನಿಂಗ್ ಅಂತ ಬಂದಾಗ ಒಂದೇ ಒಂದು ಗ್ರಹ ಬುಧ. ಮರ್ಕ್ಯೂರಿ ಇಸ್ ದಿ ಮೋಸ್ಟ್ ಕನ್ನಿಂಗ್ ಪ್ಲಾನೆಟ್. ಅವ್ರು ಎಲ್ಲಿ ಕೂತ್ಕೊಳ್ತಾರೋ ಆ ಕನ್ನಿಂಗ್ನೆಸ್ ಬರುತ್ತೆ ಹಾಗೆ. ಸೊ ಇವ್ರಿಗೆ ಇದೊಂದು ಕಾಂಬಿನೇಷನ್ ಮಾಡಿಕೊಂಡ್ರೆ ಶೀಘ್ರವಾಗಿ ಆಗುತ್ತೆ. ಓಕೆ ಗುರುಗಳೇ, ಎಸ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ನಮಸ್ತೆ ಮೇಡಮ್. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ರಾಯಚೂರು ಡಿಸ್ಟಿಕ್ ಶಿಂದನೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ಗೊತ್ತಿದೆಯಾ? ಇಲ್ಲ ಮೇಡಮ್. ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. ಹಲೋ, ಕೇಳಿಸ್ತಿದ್ಯಮ್ಮ? 108 ಮೇಡಮ್. 108. ಓಕೆ, ಏನ್ ಪ್ರಶ್ನೆ ಇತ್ತು? ನನ್ನ ಮಗನ ಮದುವೆ ಬಗ್ಗೆ ಕೇಳಬೇಕಿತ್ತು. ಓಕೆ, ಗುರುಜಿ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ ರೀ ಗುರುಜಿ. ಎಷ್ಟು ವಯಸ್ಸು ನಿಮ್ಮ ಮಗನಿಗೆ? ನನ್ನ ಮಗ 32 ವಯಸ್ಸು ಗುರುಗಳೇ. ಮದುವೆ ಮಾಡೋಕ್ಕೆ ಹೆಣ್ಣು ಸಿಗ್ತಾ ಇಲ್ಲ ಗುರುಗಳೇ. ಹೆಣ್ಣು ಸಿಗ್ತಾ ಇಲ್ಲ. ನಾನು ಆವಾಗಲೂ ಪ್ರಶ್ನಾಶಾಸ್ತ್ರ ಹೇಳಿದ ತಕ್ಷಣವೇ ಇಲ್ಲಿ ನಾವು ಇದನ್ನು ಕಸ್ಪ್ ನೋಡ್ತೀವಿ, ಅವ್ರಿಗೆ ಯೋಗ ಹೇಗಿದೆ ಬರ್ತಾ ಇದೆಯಲ್ಲ ಅಂತ. 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಇಷ್ಟು ನೋಡ್ತೀವಿ. ಇದರಲ್ಲಿ ಇಲ್ಲ, ಫ್ರೂಟಲ್ಲಿ ಇಲ್ಲ. ದಿಸ್ ಶೋಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಇನ್ನು ಮುಂದೆ ಹೋಗಿ ನೋಡ್ತೀವಿ, ಫ್ರೂಟಲ್ಲಿ ಫ್ರೂಟ್ ಅಂತ ನೋಡ್ತೀವಿ. ಫ್ರೂಟಲ್ಲಿ ಬಂದಿದೆ ಸ್ವಲ್ಪ, ಅಂದರೆ ವೆರಿ ಡಿಲೇಡ್. ಫ್ರೂಟಲ್ಲೇ ಬಂದುಬಿಟ್ರೆ ಬೇಗ, ಫ್ರೂಟಲ್ಲಿ ಫ್ರೂಟ್ ಹೋದಾಗ ಡಿಲೇ. ಆ ಫ್ರೂಟಲ್ಲಿ ಫ್ರೂಟ್ ಹೋದಾಗ ಡಿಲೇ. ಈ ಫ್ರೂಟಲ್ಲಿ ಅದರೊಳಗಡೆ ಇರೋ ಫ್ರೂಟ್ ಇದು. ಅಲ್ಲಿ 9 ಮತ್ತು 7 ಬಂದಿದೆ ಹಾಗೆ. ಟೇಸ್ಟಲ್ಲಿ ಟೇಸ್ಟ್ ಬಂದಿಲ್ಲ, ಟೇಸ್ಟಲ್ಲಿ ಅಲ್ಲಿ ಬಂದಿದೆ. ಸೊ ವೆರಿ 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 ಡಿಲೇಡ್ ಮ್ಯಾರೇಜ್. 35 ಹೋಗ್ಬೋದು, 40 ಹೋಗ್ಬೋದು. ಅದು ನಾವು ದಶಾಭುಕ್ತಿಲಿ ಹೋಗಿ ನೋಡಬೇಕು. ಇದು ಆಲ್ರೆಡಿ ಡಿಲೇ ಅಂತ ಸ್ಟಾರ್ಟಿಂಗೇ ಹೇಳ್ಬಿಡುತ್ತೆ. ಇದು ನೀವು ಒಂದು 5 ವರ್ಷದ ಮುಂಚೆನೇ ಹೇಳಿದ್ರೆ ಇವ್ರಿಗೆ ಮದುವೆ ಡಿಲೇ ಅಂತ ಹೇಳ್ಬಿಡುತ್ತೆ ಅದು. ಈಗ ನಾವು ದಶಾಭುಕ್ತಿಗೆ ಹೋಗೋಣ. ದಶಾಭುಕ್ತಿಲಿ ಶನಿ ದಶದಲ್ಲಿ ಪ್ರಶ್ನೆ ಕೇಳಿದ್ದಾರೆ. 2027 ವರ್ಗು ರಾಹು ಮಾತ್ರ ನೋಡ್ಬೇಕು ನಾವು. ಶನಿ ಏನು ಮಾಡೋಕ್ಕಾಗಲ್ಲ. ಅವ್ರು ಬಿಗ್ ಬಾಸ್ನ ಸಪ್ರೇಟ್ ಇಟ್ಬಿಡ್ಬೇಕು. ಯಾಕಂದರೆ ಬಿಗ್ ಬಾಸ್ ಹೇಳ್ತಾ ಇದ್ದಾರೆ ಮದುವೆ ಕೊಡ್ತೀವಿ ನಾವು ಅಂತ. ಯಾಕಂದರೆ ಲಾಂಗ್ ಟರ್ಮ್ ಇದ್ದಾರಲ್ಲ, ಮದುವೆ ಕೊಡ್ತೀನಿ ಅಂತಾರೆ. ನೆಕ್ಸ್ಟ್ ಕೊಡೋರು ಬೇಕು. ಅಂದರೆ ಇದು ಹೆಂಗೆ ಅಂದರೆ ಭಾಳ ಸಿಂಪಲಾಗಿ ಹೇಳ್ತೀನಿ. ಈ ಗೌರ್ಮೆಂಟ್ ಇದರಲ್ಲಿ ಆಫೀಸ್ಗಳಲ್ಲಿ ಫೈಲ್ಗಳು ಮೂವ್ ಆದಂಗಿದು. ದಶಾ ಅವನು ಸೈನ್ ಮಾಡಿದ್ರೆ ಆ ಫೈಲ್ನ ಬುಕ್ತಿಗೆ ಮೂವ್ ಮಾಡ್ತಾನೆ. ಕೆಲವು ಬುಕ್ತಿ ಹೇಳ್ತಾರೆ ನನಗೆ ಬರಲ್ಲ ಡಿಪಾರ್ಟ್ಮೆಂಟ್, ಆ ಡಿಪಾರ್ಟ್ಮೆಂಟ್ಗೂ ಈ ಡಿಪಾರ್ಟ್ಮೆಂಟ್ಗೂ ಅಂತ 9 ಗ್ರಹಕ್ಕೂ ಹೋಗುತ್ತದು. ಯಾರ್ದಿದೆಯೋ ಅಲ್ಲೋಗಿ ಕೂತ್ಕೊಳ್ಳುತ್ತೆ, ಅವ್ನು ಸೈನ್ ಮಾಡ್ತಾನೆ. ಅದಾದಮೇಲೆ ಫೈನಲ್ಲು ಹಿಂಗೆ ಸ್ಟ್ಯಾಂಪ್ ಆಗ್ತಾನಲ್ಲ ಅಂತರ್ಭುಕ್ತಿ, ಅವ್ನು ಕಾಯಬೇಕು. ದಿಸ್ ಈಸ್ ಟೈಮಿಂಗ್ ಆಫ್ ಎ ಇವೆಂಟ್ ಅಂತ ಕರಿತೀವಿ. ಅದಕ್ಕೆ ನಾವು ಎಷ್ಟು ಸತಿ ಹೋದ್ರೂ ನಮ್ಮದು ಬಿಲ್ಲೇ ಪಾಸ್ ಆಗ್ತಾಯಿಲ್ಲ, ಬಿಲ್ಲೇ ಪಾಸ್ ಆಗ ಟೈಮ್ ಬಂದಿಲ್ಲ. ಮದುವೆನೂ ಅಷ್ಟೇ. ಇಷ್ಟೇ ನಾವಿಲ್ಲಿ ಏನು ಮಾಡ್ತೀವಿ ಅದೇ ಕಾರ್ಯನ ಮಾಡ್ತೀವಿ. ಇಲ್ಲಿ ರಾಹು 6ನೇ ಮನೆ ಇರ್ತಕ್ಕಂಥದ್ದು 27ವರೆಗೂ ಕಷ್ಟನೇ ಅಂತ ತೋರಿಸ್ತಾ ಇದೆ. ರಾಹು ಆದಮೇಲೆ ಗುರು ಮಾತುಕತೆಯಿಂದ ಮದುವೆ ಮುಗಿಯುತ್ತೆ. 2026-27 ಆಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ನಮಸ್ತೆ. ಹಲೋ ಮ್ಯಾಮ್, ನಮಸ್ತೆ. ಯಾವ ಊರಿಂದ ಮಾತಾಡ್ತಿದ್ದೀರಾ? ನಾವು ದಾವಣಗೆರೆಯಿಂದ ಮ್ಯಾಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಮ್ಯಾಮ್. ಓಕೆ, ಹುಟ್ಟಿದ ದಿನಾಂಕ ಸಮಯ ಹೇಳಿಮ್ಮ. ಹಾಂ ಮ್ಯಾಮ್, 25/9/2017. ಓಕೆ. ಸಮಯ 10:03 ಬೆಳಿಗ್ಗೆ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ದಾವಣಗೆರೆ ಮ್ಯಾಮ್. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಮ್ಯಾಮ್ ಅವನ ಎಜುಕೇಶನ್ ಬಗ್ಗೆ ಮ್ಯಾಮ್. ತುಂಬಾ ಹಠ ಮಾಡ್ತಾನೆ, ಓದಲ್ಲ, ಅದಕ್ಕಾಗಿ ಕೇಳೋಣ ಅಂತ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಸರ್.
Okay. ಲೈನ್ ಸಿಕ್ಕಿದ್ ತುಂಬಾ ಖುಷಿ ಆಯ್ತು ಸರ್. ತುಂಬಾ ಹೌದಾ? ದಿನದಿಂದ ಟ್ರೈ ಮಾಡ್ತಾ ಇದ್ದೆ ಸರ್. ಓ ವೆರಿ ಗುಡ್ ಓಕೆ. ಸರ್ ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಎಸ್ ಸರ್, ಹೌದು ಸರ್. ಸದ್ಯಕ್ಕೆ 32ವರೆಗೂ ಶನಿ ದಶ ಇದೆ. ಯಾವಾಗಲೂ ಕೂಡ ಶನಿ ದಶೆ ನಡೆದಾಗ ಶನಿಯಿಂದ ಅವನ ಹತ್ರ ಹಠ ಬೀಳ್ತಾ ಇದ್ದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶನಿ ಯಾವ ನಕ್ಷತ್ರದಲ್ಲಿದೆ, ಯಾವ ಸಬ್ಲಾಡಲ್ಲಿದೆ ಅಂತ ನೋಡಿ ನಾವು ನಿರ್ಣಯ ತೊಗೊಳ್ಬೇಕಾಗತ್ತೆ. ಫಸ್ಟು ಬಿಗ್ ಬಾಸ್ ನೋಡ್ಬಿಡೋಣ. ದಿ ಬಿಗ್ ಬಾಸ್ ಸ್ಯಾಟರ್ನ್ 10-8-11 ಸ್ಪೋರ್ಟ್ಸ್ಗೆ ಹಾಕಿ. ಕೇಳಿಸ್ತಾ ಇದ್ದಾರ? ಇಲ್ಲ ಇಲ್ಲ. ಸ್ಪೋರ್ಟ್ಸ್ಗೆ ಹಾಕಿ. ಒನ್ ಆಫ್ ದಿ ಬೆಸ್ಟ್ ಮೆಡಿಸಿನ್ ಇದಕ್ಕೆ, ಒನ್ ಆಫ್ ದಿ ಬೆಸ್ಟ್ ಮೆಡಿಸಿನ್. ಸ್ಪೋರ್ಟ್ಸ್ಗೆ ಹಾಕಿ, ಯಾಕಂದರೆ 10ನೇ ಮನೆ, 8ನೇ ಮನೆ, 11ನೇ ಮನೆ ಸ್ಪೋರ್ಟ್ಸ್ ಹೇಳುತ್ತೆ. ಅದಾದಮೇಲೆ ಮುಂದಿನ ದಶ ಬುಧ ಬರ್ತಾನೆ, 11-10 ಬರ್ತಾನೆ. ಫೇಮಸ್ ಆಗಿರ್ತಕ್ಕಂಥ ವ್ಯಕ್ತಿ ಆಗ್ತಾನೆ ಈ ಜಾತಕದವರು. ಇವತ್ತು ಅವ್ರು ಏನು ಹಠ ಅಂತ ಹೇಳ್ತಾರೆ, ನಾನು ಹೇಳ್ತೀನಿ ಹಠ ಒಳ್ಳೆಯದೇ. ಈಸ್ ವರ್ಕಿಂಗ್ ಆನ್ ಸಮ್ ಬ್ರೈನ್ ಪವರ್ ಸ್ಟ್ರಾಂಗ್ ಇದೆ. ಯಾಕಂದರೆ 10ನೇ ಮನೆ ಬರೋದೆಲ್ಲ ಅಷ್ಟು ಈಸಿ ಅಲ್ಲ. ಈ ರಾಜಕೀಯ ವ್ಯಕ್ತಿಗಳಿಗೆ, ದೊಡ್ಡ ಬಿಸ್ನೆಸ್ ಮನೆಗೆ ಈ ಕಾಂಬಿನೇಷನ್ ಬರುತ್ತೆ. ಅದೃಷ್ಟದ ಜಾತಕ ಅಂತ ಹೇಳ್ತೀವಿ. ಯಾಕಂದರೆ ಅದೃಷ್ಟದ ಜಾತಕ, ಅದೃಷ್ಟದ ಮನೆ ಬೇರೆ, ಅದೃಷ್ಟದ ಜಾತಕ ಬೇರೆ. ಎಲ್ಲ ಗ್ರಹಗಳು ಪಾಸಿಟಿವಿಟಿ ತೋರಿಸಿದಾಗ ಅದು ಅದೃಷ್ಟದ ಜಾತಕ. 9ನೇ ಮನೆ ಅದೃಷ್ಟದ ಮನೆ, ಊಟ ಗೀಟ ಬಟ್ಟೆಗೆ ಮಲ್ಕೊಳ್ಳೋಕೆ ಚೆನ್ನಾಗಿದೆ ಅಂತ. ಅದೃಷ್ಟದ ಜಾತಕ ಇವಾಗ 11ನೇ ಮನೆ, 10ನೇ ಮನೆ ಸ್ಟ್ರಾಂಗ್ ಆಗಿರುತ್ತೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸೈಡ್ಗೆ ಇಟ್ಬಿಟ್ರೆ ಒನ್ ಆಫ್ ದಿ ಬೆಸ್ಟ್ ಹಾರೋಸ್ಕೋಪ್ 17 ಇಯರ್ಸ್. ಯಾವಾಗ 32 ಆದಮೇಲೆ, 32 ಅಂದರೆ ಇಲ್ಲಿಂದ ಒಂದು 7 ಇಯರ್ಸ್ ಆಲ್ರೆಡಿ. ಆ ಮಗುಗೆ 7 + 7 14 ಇಯರ್ಸಿಂದ 17 ಇಯರ್ಸ್ವರೆಗೂ. 14 + 10 24 27 ಜೀವನ ಒಳ್ಳೆ ಪ್ಲೇಸಲ್ಲಿ ಇಟ್ಬಿಡುತ್ತೆ. ಅಲ್ಲಿಂದ ಹೋಗೋದು. ಅದಕ್ಕೆ ದಶಗಳು ರೈಟ್ ಟೈಮಲ್ಲಿ ಬರಬೇಕು, ಯಾವಾಗೋ ಅಲ್ಲ. ಏನು ಮಾಡೋಕ್ಕಾಗಲ್ಲ, ಅದು ಕರ್ಮಫಲ ಅಂತ ಹೇಳ್ತೀವಿ. ಅದು ಕರ್ಮಫಲದ ಮೇಲೆ ಬರ್ತಕ್ಕಂಥ ಒಂದು ವಿಚಾರ ಖಂಡಿತ ಚೆನ್ನಾಗಿದೆ. ಇವ್ರಿಗೇನಾದ್ರು ಸಜೆಷನ್ ಕೊಡಬೇಕು ಅಂತಂದರೆ 10ನೇ ಮನೆ 11ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 11-10 ಸೂರ್ಯ ಬಂದಿರೋದ್ರಿಂದ 12 ಮುಖದ ರುದ್ರಾಕ್ಷಿ ಹಾಕಿ ನಮ್ಮ ಆಫೀಸಲ್ಲಿ ತರಿಸ್ಕೊಳ್ಳಿ. ಫ್ರೀಯಾಗಿ ಜಾತಕ ಹೇಳಿದ್ನಲ್ವಾ, ನಮ್ಮ ಆಫೀಸಲ್ಲಿ ತರಿಸ್ಕೊಳ್ಳಿ. ಕರೆಕ್ಟ್ ಅಲ್ವಾ? ಜನ ಫ್ರೀಯಾಗಿ ತಗೊಂಡ್ರೆ ನಮಗೆಲ್ಲ ಹೇಳಿರ್ತೀವಿ ಚೆನ್ನಾಗಿ. ನಮ್ಗೇನು ದಕ್ಷಿಣೆ ಕೊಡ್ತೀರಿ ನೀವೆಲ್ಲ? ದಕ್ಷಿಣೆನೇ ಕೊಡಲ್ಲ ಜನ. ಫ್ರೀಯಾಗಿ ಕೇಳಿಸ್ಕೊಂಡು ಫ್ರೀ ಫಿನಾಯಿಲ್ ತೊಗೊಂಡು ಹೋಗ್ತೀರಾ. ಮನಸ್ಸಿದೆ, ಚೆನ್ನಾಗಿ ಹೇಳಿದಾರಪ್ಪ, ಅದೇನೋ ಒಳ್ಳೇದಾಗುತ್ತೆ, ಚೆನ್ನಾಗಾಗುತ್ತೆ, ಖುಷಿ ಪಟ್ಟಾಗ ಆಫೀಸ್ಗೆ ಫೋನ್ ಮಾಡಿ ಅದೇನೋ ಹೇಳಿದಾರೆ, ಅದು ಎಷ್ಟಾರು ಆಗಲಿ ತರಿಸ್ಕೊಂಡು ನಾನು ಹಾಕೊಳ್ಸ್ಕೊತೀನಿ ಅಂದರೆ ಆಶೀರ್ವಾದ ಸಿಗುತ್ತೆ. ತುಂಬ ಜನಕ್ಕೆ ಈ ಫ್ರೀ ಕೇಳ್ಕೊಂಡಾಗ ಆಗುತ್ತೆ ಅಂತಿದ್ದಾಗ ಏನು ಫಲ ಕೊಟ್ಟಿಲ್ಲ ಅಂದರೆ, ಎಲ್ಲರೂ ಹೋಟ್ಲಿಗೆ ಹೋಗ್ಬಿಟ್ಟು ಒಳ್ಳೆ ರುಚಿಯಾಗಿರೋದು ಕೊಟ್ಟಾಗ ಅವನು ಹಾಕಿರೋ ಬಂಡವಾಳಕ್ಕೆ ಏನು ಕೊಟ್ಟಿಲ್ಲ ಅಂದರೆ ಜೀರ್ಣ ಆಗಲ್ಲ, ಬೇದಿನೇ ಆಗೋದು. ಒಳ್ಳೆಯದಾಗಲಿ. ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ. ಒಂದು ಬ್ರೇಕ್ ತೊಗೊಳ್ಳೋಣ. ಓಕೆ ರೈಟ್. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂದರೆ ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ವಿರಾಮದ ಬಳಿಕ.